ತಾಲಿಬಾನಿ ಸರ್ಕಾರದಲ್ಲಿ ಹಿಂದೂಗಳಿಗೆ ಸುರಕ್ಷತೆ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ತಾಲಿಬಾನಿ ಸರ್ಕಾರದಲ್ಲಿ ಹಿಂದೂಗಳಿಗೆ ಸುರಕ್ಷತೆ ಇಲ್ಲ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಟ್ವೀಟ್ ವಾರ್. ಕೈ ಬ್ರದರ್ಸ್ಗಳಿಂದ ಹಿಂದೂ ಮಕ್ಕಳ ಮೇಲೆ ರೇಪ್ ನಡೀತಾ ಇದೆ. ಈಗ ಇರುವ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಿಂದೂ ಯುವತಿಯರು ಮನೆಯಿಂದ ಹೊರಬರೋದೇ ಕಷ್ಟ. ಹಿಂದೂ ವಿರೋಧಿ ಸರ್ಕಾರ ತೊಲಗಬೇಕು. ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ಟ್ವೀಟ್ ಮಾಡಿ ಕಿಡಿಕಾರ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಇದೀಗ ಬಿಜೆಪಿ ಟ್ವೀಟ್ ವಾರ್ ಅನ್ನ ನಡೆಸ್ತಾ ಇದೆ. ತಾಲಿಬಾನಿ ಸರ್ಕಾರದಲ್ಲಿ ಹಿಂದೂಗಳಿಗೆ ಯಾವುದೇ ರೀತಿಯ ಸುರಕ್ಷತೆ ಇಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಟ್ವೀಟ್ ಮುಖಾಂತರ ಹೇಳ್ತಾ ಇರುವಂತದ್ದು. ಕೈ ಬ್ರದರ್ಸ್ಗಳಿಂದ ಹಿಂದೂ ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ. ಈಗ ಇರುವ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯಾವುದೇ ಸೇಫ್ ಅಥವಾ ಸೆಕ್ಯೂರಿಟಿ ಹಿಂದೂ ಮಕ್ಕಳಿಗೆ ಇಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಹಿಂದೂ ಯುವತಿಯರು ಮನೆಯಿಂದ ಹೊರ ಬರೋದಿಕ್ಕೆ ಸಾಕಷ್ಟು ಕಷ್ಟ ಇದೆ. ಈಗಿನ ಈ ಒಂದು ಸಂದರ್ಭದಲ್ಲಿ ಹಿಂದೂ ಯುವತಿಯರು ಹೊರಗಡೆ ಅಡ್ಡಾಡೋದೇ ಕಷ್ಟ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂಥದ್ದು. ಈ ಹಿಂದೂ ವಿರೋಧಿ ಸರ್ಕಾರ ಇದೀಗ ತೊಲಗಬೇಕು. ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ಟ್ವೀಟ್ ಮಾಡಿ ಕಿಡಿಯನ್ನ ಕಾರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಿಕ್ಕೆ ಡೆಸ್ಕ್ ಲೈವ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಅಕ್ಷತಾ. ಅಕ್ಷತಾ, ಕಾಂಗ್ರೆಸ್ ಹಾಗೆ ಬಿಜೆಪಿ ಪ್ರಮುಖವಾಗಿ ಇಲ್ಲಿ ಆರೋಪ ಪ್ರತ್ಯಾರೋಪವನ್ನ ಮಾಡ್ತಾ ಇದೆ, ಟ್ವೀಟ್ ವಾರ್ನ ನಡೆಸ್ತಾನೆ ಇದ್ದಾರೆ. ಯಾವಾಗ ಪ್ರಜ್ವಲ್ ಕೇಸ್ ಹೊರಬಿತ್ತೋ ಆ ಒಂದು ಸಂದರ್ಭದಿಂದ ಚುನಾವಣೆ ಸಂದರ್ಭವನ್ನ ಇಟ್ಕೊಂಡು ಅಂದ್ರೆ ಟ್ವೀಟ್ ವಾರ್ನ ಮಾಡ್ತಾ ಇದ್ದಾರೆ. ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪ ಪ್ರತ್ಯಾರೋಪವನ್ನ ಮಾಡ್ತಾ ಇದ್ದಾರೆ. ಏನಿರೋದು ಅಪ್ಡೇಟ್ಸ್? ಎಸ್ ಪಲ್ಲವಿ, ಏನಂತಂದರೆ ಟಾಕ್ ವಾರ್ ಒಂದು ರೀತಿಯಲ್ಲಿ ಟ್ವೀಟ್ ವಾರ್ ಅಂತ ಹೇಳಬಹುದು. ಯಾವಾಗ ಪ್ರಜ್ವಲ್ ಅವರ ಅಶ್ಲೀಲ ವಿಡಿಯೋ ಪ್ರಕರಣವನ್ನು ಬೆಳಕಿಗೆ ಬಂತು ಆವಾಗಿಂದ ಈಗ ಬಿ ಜೆ ಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎಲೆಕ್ಷನ್ ಸಮಯದಲ್ಲಿ ಟ್ವೀಟ್ ವಾರನ್ನು ನಡೆಸಿವೆ. ಒಬ್ಬರ ಮೇಲೆ ಅಂದರೆ ಅವರ ತಪ್ಪನ್ನು ಇವ್ರು ತೆಗಿತಾರೆ, ಇವ್ರ ತಪ್ಪನ್ನು ಅವ್ರು ತೆಗಿತಾರೆ. ಈಗ ಸ್ಟೋರಿಗೆ ಬರೋದಾದರೆ ಹುಬ್ಬಳ್ಳಿಯಲ್ಲಿ ನಾವು ಆಲ್ರೆಡಿ ನೋಡಿದ್ವಿ. ಮೊನ್ನೆ ಅಷ್ಟೇ ಒಂದು ನೇಹಾ ಹತ್ಯೆ ಪ್ರಕರಣವನ್ನು ನಾವು ನೋಡಿದ್ವಿ. ಅದು ಮತ್ತೆ ಮುಸ್ಲಿಂ ಯುವಕನಿಂದ ಹತ್ಯೆ ಆಗಿರುವಂಥದ್ದನ್ನು ನಾವು ಕಂಡ್ಕೊಂಡ್ವಿ. ಆದರೆ ಇದೀಗ ಮತ್ತೊಂದು ಹುಬ್ಬಳ್ಳಿಯ ನವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಅಪ್ರಾಪ್ತ ಹುಡುಗಿ, ಅಂದ್ರೆ ಅವಳು ಮನೆಯಲ್ಲಿ ಹೊಟ್ಟೆ ನೋವು ಅಂದಿದ್ದಕ್ಕೆ ಅವಳಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಕಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಲಾರಂಭಿಸ್ತಾರೆ. ಆದ್ರೆ ಅವಳು ಅಲ್ಲಿ ಗರ್ಭಿಣಿ ಇರೋದನ್ನ ಪತ್ತೆ ಆಗುತ್ತೆ. ಇದನ್ನ ಯಾರು ಮಾಡಿದ ಅಂದ್ರೆ ಈ ಕೃತ್ಯವನ್ನ ಎಸಗಿದವರು ಬೇರೆ ಯಾರು ಅಲ್ಲ, ಮತ್ತೆ ಮುಸ್ಲಿಂ ಯುವಕ ಸದ್ದಾಂ ಹುಸೇನ್ ಎಂಬಾತ ಈ ರೀತಿಯ ಕೃತ್ಯವನ್ನ ಎಸಗಿದ್ದಾನೆ. ಹಾಗಾಗಿ ಮತ್ತೆ ಪರಾರಿಯಾಗಿದ್ದ. ಹುಬ್ಬಳ್ಳಿಯ ಪೊಲೀಸರು ಒಂದು ಮಿಂಚಿನ ಕಾರ್ಯಾಚರಣೆ ನಡೆಸಿದಾಗ ಈಗ ಗೊತ್ತಾಗಿರೋದೇನಂತಂದ್ರೆ ಸದ್ದಾಂ ಹುಸೇನ್ ಎಂಬಾತ ಈ ರೀತಿಯ ಕೃತ್ಯವನ್ನ ಮಾಡಿದ್ದಾನೆ ಅನ್ನುವಂಥದ್ದು. ಈಗ ಅವನ ಬಂಧನವೂ ಕೂಡ ಆಗಿದೆ. ಹಾಗಾಗಿ ಈಗ ಬಿಜೆಪಿ ಅವರು ಏನಂತಂದ್ರೆ ಕಾಂಗ್ರೆಸ್ ಸರ್ಕಾರ ಯಾವತ್ತಿಂದ 2023 ವಿಧಾನಸಭಾ ಚುನಾವಣೆ ಏನಾಯ್ತು, ಕಾಂಗ್ರೆಸ್ ಸರ್ಕಾರ ಬಂತು. ಅದಾದ ಮೇಲೆ ಒಂದಾದ್ರ ಮೇಲೆ ಒಂದರಂತೆ ಎಷ್ಟೊಂದು ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ. ಮುಸ್ಲಿಮರಿಂದ ಆಗಿರುವಂತಹ ದೌರ್ಜನ್ಯಗಳು, ಹಿಂದೂಗಳಿಗೆ ಆಗ್ತಾ ಇರುವಂತಹ ದೌರ್ಜನ್ಯಗಳನ್ನ ಎತ್ತಿ ತೋರಿಸುವಂತಹ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಏನಪ್ಪಾ, ಹೆಣ್ಮಕ್ಳು ಓಡಾಡೋದಕ್ಕೂ ಕೂಡ ಹೆದರ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕಾಂಗ್ರೆಸ್ ಸರ್ಕಾರದಿಂದ ಅಂತ ಹೇಳುವಂಥದ್ದು. ನಾನು ಲಿಸ್ಟ್ ಕೊಡ್ತಾ ಬರೋದಾದ್ರೆ ನಾವೀಗ ನೋಡೋದಾದ್ರೆ ಪ್ರಜ್ವಲ್ ಕೇಸ್ ಬಂದ ನಂತರ ನೇಹಾ ಅವರ ಕೇಸ್ ತುಂಬಾ ಸೈಲೆಂಟ್ ಆಗಿದೆ. ಯಾವುದೇ ರೀತಿಯ ಅಪ್ಡೇಟ್ಗಳು ಬರ್ತಾ ಇಲ್ಲ. ಯಾವ ರೀತಿಯಲ್ಲಿ ಒಂದು ತನಿಖೆ ಹಾಗಿದ್ರೆ ನಡೀತಾ ಇದೆ, ಯಾಕೆ ಪ್ರಜ್ವಲ್ ಕೇಸನ್ನ ಇಷ್ಟೊಂದು ಸ್ಟ್ರಾಂಗ್ ಆಗಿ ಅಂದ್ರೆ ಬಿಗಿ ಆಗ್ತಾ ಇದೆ ಅಂತ ದಿನೇ ದಿನೇ. ಎಸ್ ಯಾಕಂತಂದ್ರೆ ಈಗ ಎಲೆಕ್ಷನ್ ಸಮಯ ಇರುವುದರಿಂದ ಏನಾಗ್ತಾ ಇದೆ, ಒಬ್ಬರ ತಪ್ಪನ್ನ ಎತ್ತಿ ಹಿಡಿದು ಅದನ್ನ ಮೇನ್ ಟಾಪಿಕ್ ಆಗಿ ಮಾಡುವಂಥದ್ದು ಯಾವುದೇ ಪಕ್ಷದ ಒಂದು ಕೆಲಸ. ಯಾಕಂದ್ರೆ ಈಗ ಇದು ಎಲೆಕ್ಷನ್ ಸಮಯ. ಹಾಗಾಗಿ ಪ್ರಜ್ವಲ್ ಅವರ ಕೇಸ್ ಎತ್ತಿ ಹಿಡಿದು ಈಗ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿಮ್ಮ ಪಕ್ಷದಲ್ಲಿ ಈ ರೀತಿಯಾಗಿ ಆಗಿದೆ, ಅವರೇ ಡೈರೆಕ್ಟರ್, ಅವರೇ ನಟನೆ ಮಾಡಿದವರು, ಅವರೇ ಸಿನಿಮಾಟೋಗ್ರಫರ್, ಅವರೇ ಎಲ್ಲ ಇದಕ್ಕೆ ಕೊರಿಯೋಗ್ರಫರು, ಅವರದನ್ನ ಹಂಚಿಕೆ ಮಾಡಿದವರು ನೀವು ಬಿಜೆಪಿ ಅವರು, ಮತ್ತೆ ಬೇರೆಯವ್ರ ಮೇಲೇನು ಕಾಲು ಎಳೆಯೋದು ನೀವು ಅಂತ ಹೇಳಿ
ಹೇಳಿ ಬಿಜೆಪಿ ಫಾರ್ ಕರ್ನಾಟಕ ಅನ್ನುವಂತಹ ಟ್ವೀಟ್ ಅನ್ನ ಕಾಂಗ್ರೆಸ್ ಇದೀಗ ಟ್ವೀಟ್ ವಾರ್ ಅಲ್ಲಿ ಹೇಳಿಕೊಂಡಿದೆ. ಹೇಳಿ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರೇ, ಈ ರೀತಿಯಾಗಿ ಎಲ್ಲವೂ ನೀವೇ ಮಾಡಿ ಮತ್ತೊಬ್ಬರ ಮೇಲೆ ಬೆರಳು ತೋರಿಸೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಇದೀಗ ಕಾಂಗ್ರೆಸ್ ಬಿಜೆಪಿಗೆ ಮಾಡಿದೆ. ನಾವು ಒಂದೊಂದಾಗಿ ಲಿಸ್ಟ್ ಪ್ರಕಾರ ನೋಡ್ತಾ ಹೋದ್ರೆ ಉಡುಪಿಯಲ್ಲಿ ಆಗಿರುವಂತಹ ಒಂದು ಪ್ರಕರಣ ಆಗಿರಬಹುದು, ಮಂಡ್ಯದ ಕೆರೆಗೋಡಿನಲ್ಲಿ ಆಗಿರುವಂತಹ ಪ್ರಕರಣ ನೋಡಬಹುದು, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥದ್ದನ್ನ ನಾವು ನೋಡಿರ್ತೀವಿ, ಮತ್ತೆ ಇಲ್ಲಿ ಬೆಂಗಳೂರಿನ ನಗರಪೇಟೆಯಲ್ಲಿ ಹನುಮಾನ್ ಚಾಲಿಸ ಅಂದಿದ್ದಕ್ಕೆ ಹಲ್ಲೆ ಮಾಡಿರುವಂಥದ್ದು ಮುಸ್ಲಿಮರು. ಮತ್ತೆ ಈಗೀಗ ನೋಡ್ಬೇಕಂತಂದ್ರೆ ರಾಮನವಮಿಯ ಸಂದರ್ಭದಲ್ಲಿ ಒಬ್ರು ರಾಮನವಮಿಯ ಒಂದು ಧ್ವಜ ಹಾಕಿರೋದಕ್ಕೆ ಅದಕ್ಕೆ ಪ್ರಶ್ನೆ ಮಾಡಿ ಅಲ್ಲಾಹು ಅಕ್ಬರ್ ಅನ್ಬೇಕು ಅನ್ನುವಂತಹ ದಬ್ಬಾಳಿಕೆಯನ್ನ ಮುಸ್ಲಿಮರು ಹಿಂದೂಗಳ ಮೇಲೆ ಮಾಡ್ತಕ್ಕಂಥದ್ದು, ಹೀಗೆ ಅನೇಕ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ. ಮೊನ್ನೆ ಅಷ್ಟೇ ನೇಹಾ ಹಿರೇಮಠ್ ಅನ್ನುವಂತಹ ಹತ್ಯೆ ಪ್ರಕರಣ ಕೂಡ ನೋಡಿದ್ವಿ. ಇಷ್ಟೆಲ್ಲ ಪ್ರಕರಣಗಳು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಕಾಂಗ್ರೆಸ್ನವರು ಇದ್ದಾಗ ಆಗಿರುವಂತಹ ಘಟನೆಗಳಿವು. ಎಲ್ಲೋ ಒಂದು ಕಡೆ ಮುಸ್ಲಿಮರು ಹಿಂದೂಗಳಿಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ತಾಲಿಬಾನ್ ಸರ್ಕಾರ ಇದಾಗ್ತಾ ಇದೆ, ಹೆಣ್ಣು ಮಕ್ಕಳು ಓಡಾಡೋದಕ್ಕೆ ತುಂಬಾ ಕಷ್ಟವಾಗ್ತಾ ಇದೆ, ಹೇಗಪ್ಪ ಈ ಸರ್ಕಾರ ಅಂತ ಹೇಳಿ ಪ್ರಶ್ನೆ ಮಾಡುವಂಥದ್ದು ಬಿಜೆಪಿ ಕಾಂಗ್ರೆಸ್ಗೆ ಪ್ರಶ್ನೆ ಮಾಡುವಂಥದ್ದು ಸಹಜವಾಗಿದೆ. ಪಲ್ಲವಿ, ಎಸ್, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಅಕ್ಷತಾ. ಎಸ್, ಇದು ತಾಲಿಬಾನಿ ಸರ್ಕಾರದಲ್ಲಿ ಹಿಂದೂಗಳಿಗೆ ಸುರಕ್ಷತೆ ಇಲ್ಲ, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಟ್ವೀಟ್ ವಾರ್ ಅನ್ನ ನಡೆಸ್ತಾ ಇದೆ. ಕೈ ಬ್ರದರ್ಸ್ಗಳಿಂದ ಹಿಂದೂ ಮಕ್ಕಳ ಮೇಲೆ ರೇಪ್ ಆಗ್ತಾ ಇದೆ. ಈಗ ಇರುವ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಿಂದೂ ಯುವತಿಯರು ಮನೆಯಿಂದ ಹೊರಬರೋದು ಕಷ್ಟ ಅನ್ನುವಂತಹ ಟ್ವೀಟ್ ವಾರ್ ನಡೀತಾ ಇರುವಂಥದ್ದು. ಈ ಹಿಂದೂ ವಿರೋಧಿ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು. ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ಟ್ವೀಟ್ ಅನ್ನ ಮಾಡಿ ಕಿಡಿಕಾರ್ತಾ ಇದೆ.